ನಮಸ್ಕಾರ ಸ್ನೇಹಿತರೆ, ಈ ನಾಗರ ಹಾವು ಕೋಳಿ ಮತ್ತು ಅದರ ಮೊಟ್ಟೆಗಳನ್ನು ನುಂಗಿದೆ. ಆ ಆಹಾರ ಈ ನಾಗರ ಹಾವಿಗೆ ಹೆವಿಯಾಗಿದೆ. ಇದರಿಂದ ತಾನು ತಿಂದ ಕೋಳಿ ಮತ್ತು ಅದರ ಮೊಟ್ಟೆಗಳನ್ನು ಹೊರಹಾಕುತ್ತಿರುವ ದೃಶ್ಯಗಳು ಇಲ್ಲಿ ನೋಡ್ತಾ ಇದ್ದೀರಾ. ಈ ನಾಗರ ಹಾವು ಅಥವಾ ಯಾವುದೇ ಹಾವುಗಳಾಗಲಿ ಅವು ಶುದ್ಧ ಮಾಂಸಾಹಾರಿ ಪ್ರಾಣಿಗಳು. ಅಂದರೆ ಯಾವುದೇ ಪ್ರಾಣಿ ಅಥವಾ ಪಕ್ಷಿಗಳನ್ನು ಬೇಟೆಯಾಡಿ ಆ ಬೇಟೆಯನ್ನು ನುಂಗುವ ಪ್ರಾಣಿಗಳು ಈ ಹಾವುಗಳು. ಈ ಹಾವುಗಳು ತಾವು ಬೇಟೆಯಾಡಿ ನುಂಗಿದ ಆಹಾರವನ್ನು ಅರಗಿಸಿಕೊಳ್ಳಲು ಒಂದು ಕಡೆ ತನ್ನನ್ನು ತಾನು ಸುತ್ತಿಕೊಂಡು ಮಲಗಿಕೊಂಡು ಬಿಡುತ್ತವೆ. ಸುಮಾರು 20ರಿಂದ 30 ದಿನಗಳವರೆಗೆ ಯಾವುದೇ ರೀತಿಯ ಆಹಾರವನ್ನು ತಿನ್ನದೆ ತಿಂದ ಆಹಾರವನ್ನು ಜೀರ್ಣ ಮಾಡಿಕೊಳ್ಳುತ್ತಾ ಇರುತ್ತದೆ. ಒಂದು ವೇಳೆ ಜೀರ್ಣ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆ ಉಂಟಾದರೂ ಮತ್ತು ಹೆಚ್ಚಿನ ಪ್ರಮಾಣದ ಆಹಾರ ಸೇವಿಸಿದ್ದರೂ ಅದನ್ನು ಜೀರ್ಣಿಸಿಕೊಳ್ಳಲು ಆಗದೆ ಅದನ್ನು ಮತ್ತೆ ಬಾಯಿಯ ಮುಖಾಂತರ ಹೊರಹಾಕಿ ಬಿಡುತ್ತವೆ. ಅದೇ ದೃಶ್ಯವನ್ನು ನೀವು ಇಲ್ಲಿ ನೋಡ್ತಾ ಇರೋದು. ಯಾವುದೇ ರೀತಿಯ ಹಾವಾಗಲಿ ಹಾಲನ್ನು ಕುಡಿಯುವುದಿಲ್ಲ. ಅವು ಕೇವಲ ಮಾಂಸಾಹಾರಿ ಪ್ರಾಣಿಗಳು. ಒಂದು ವೇಳೆ ಬಲವಂತದಿಂದ ಹಾಲು ಕುಡಿಸಿದರೂ ಆ ಹಾವುಗಳು ಸಾವನ್ನಪ್ಪುತ್ತವೆ. ಇವು ಕೇವಲ ಚಿಕ್ಕ ಪ್ರಾಣಿಗಳನ್ನು ಮತ್ತು ಪಕ್ಷಿಗಳು ಅವುಗಳ ಮೊಟ್ಟೆಗಳನ್ನು ಮಾತ್ರ ತಿಂದು ಅರಗಿಸಿಕೊಳ್ಳುವ ಸಾಮರ್ಥ್ಯ ಈ ಹಾವುಗಳಿಗೆ ಇರುತ್ತದೆ. ಈ ಹಾವುಗಳು ಹಾಲನ್ನು ಜೀರ್ಣಿಸಿಕೊಳ್ಳುವುದಿಲ್ಲ, ಏಕೆಂದರೆ ಇವುಗಳ ಜೀರ್ಣಕ್ರಿಯೆ ವ್ಯವಸ್ಥೆ ಕೇವಲ ಮಾಂಸವನ್ನು ಜೀರ್ಣಿಸಿಕೊಳ್ಳುವ ಸಾಮರ್ಥ್ಯ ಈ ಹಾವುಗಳ ಜೀರ್ಣಕ್ರಿಯೆ ವ್ಯವಸ್ಥೆ ಹೊಂದಿದೆ. ಮನುಷ್ಯರು ಈ ವಿಷಯವನ್ನು ತಿಳಿಯದೆ ಹಾವುಗಳಿಗೆ ಹಾಲು ಹಾಕುವುದನ್ನು ನಾವು ಆಗಾಗ ಕಾಣ್ತಲೇ ಇರ್ತೀವಿ.